ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಒಂದು ವಾಕ್ಯವನ್ನು ಹಿಡಿದು ಕರ್ತನ ನಾಮವನ್ನು ಮಹಿಮೆಪಡಿಸುವಂತೆ ಸರ್ವಶಕ್ತನಾದ ದೇವರು ನನ್ನ ಜೀವಿತದಲ್ಲಿ ಕೊಟ್ಟಂಥ ಒಳ್ಳೆಯ ಅವಕಾಶಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಮಾಡುವಳಾಗಿದ್ದೇನೆ. ನಮ್ಮ ದೇವರಿಗೆ ನಾವು ಅಧೀನತೆಯಲ್ಲಿರುವಂಥದ್ದು ತುಂಬ ಇಷ್ಟ ಇರುವಂಥ ಕಾರ್ಯ. ನಾವು ಯಾವಾಗಲೂ ವಿಧೇಯರಾಗುವಾಗ ದೇವರು ನಮ್ಮನ್ನು ಆಶೀರ್ವದಿಸುವ ದೇವರು. ವಾಕ್ಯದಲ್ಲಿ ನಾವು ನೋಡ್ತೇವೆ, ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಕಲಿಯುವಾಗ ಇಸ್ರಾಯೇಲ್ಯರ ಮರುಭೂಮಿಯ ಪ್ರಯಾಣ 40 ವರ್ಷಗಳ ಅವರ ಆ ಒಂದು ಪ್ರಯಾಣದ ಮಧ್ಯದಲ್ಲಿ ನಮಗೊತ್ತು ದೇವರು ವಾಗ್ದಾನ ಮಾಡಿದಂಥ ದೇಶ ಕಾನಾನ್. ಅದನ್ನು ತಲುಪಲಿಕ್ಕಾಗಿ ಮೋಸೆಯ ನಾಯಕತ್ವದಲ್ಲಿ ಸುಮಾರು 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಅಡವಿಯಲ್ಲಿ ಇಸ್ರಾಯೇಲ್ ಮಕ್ಕಳು ಪ್ರಯಾಣ ಮಾಡ್ತಾಯಿದ್ರು. ಪ್ರಯಾಣದ ಮಧ್ಯದಲ್ಲಿ ಒಬ್ಬ ಒಳ್ಳೆ ಲೀಡರ್ಶಿಪ್, ಒಳ್ಳೆ ನಾಯಕನಾದಂಥ ಮೋಸೆ. ನಮಗೊತ್ತು ಕಾದೇಶ್ ಮೆರಿಬಾ ನೀರಿನ ಬಳಿಗೆ ಬಂದಾಗ ಕೆಲವು ಕಾರ್ಯಗಳಿಂದ ಆರೋನ್ ಮತ್ತು ಮೋಸೆಯ ವಿಷಯದಲ್ಲಿ ದೇವರು ಹೇಳುವಂಥ ಕಾರ್ಯ ನಮಗೊತ್ತು. ಅದರ 32ನೇ ಅಧ್ಯಾಯದ 49ನೇ ವಾಕ್ಯಕ್ಕೆ 48, 49ನೇ ವಾಕ್ಯ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಬರುವಾಗ ಅವರ ಜೀವಿತದಲ್ಲಿ ಕರ್ತನು ಹೇಳಿದ ಮಾತಿಗಿಂತ ಸ್ವಲ್ಪ ಅಧಿಕವಾಗಿ ಮಾಡಿದ ಕಾರಣವಾಗಿ ಮೋಸೆಯನ್ನು ಮತ್ತು ಆರೋನನ್ನು ಅವರನ್ನು ನೋಡಿ ದೇವರು ಹೇಳಿದಂಥ ಒಂದು ಕಾರ್ಯ, ನೀವೊಂದು ಕಾರ್ಯ ಮಾಡಿರಿ, ನೀವು ನೆಬಾ ಪರ್ವತ ಅದರ ಮೇಲೆ ಹತ್ತಿ ನಿಮಗೋಸ್ಕರ ವಾಗ್ದಾನ ಮಾಡಿದ ಕಾನಾನನ್ನು ದೂರದಿಂದ ನೋಡ್ರಿ, ನಿಮಗಲ್ಲಿ ಪ್ರವೇಶಿಸಲಿಕ್ಕೆ ನಾನು ಅನುಮತಿಸುವುದಿಲ್ಲ. ಕೆಲವೊಂದು ಆವರ್ತಿ ನಮ್ಮ ಚಿಕ್ಕ ತಪ್ಪುಗಳು ದೇವರು ನಮ್ಮನ್ನು ಶಿಕ್ಷಿಸುವ ದೇವರು ಪರ್ಫೆಕ್ಷನ್ ಅಥವಾ ನಮ್ಮಿಂದ ಸಂಪೂರ್ಣತೆಯನ್ನು ಎದುರು ನೋಡುವ ದೇವರು. ಏನೇ ಆಗಲಿ, ಮೋಸೆ ಒಳ್ಳೆ ಒಂದು ನಾಯಕ. ಅವನು ಪರ್ವತ ಹತ್ತಿ ಅವನ ಕಾನಾನ್ ದೇಶವನ್ನು ದೂರದಿಂದ ದೃಷ್ಟಿಸಿ, ನಮಗೊತ್ತು ಬೆಸ್ಸೆಗೋರಿಗೆ ಎದುರಾಗಿರುವಂಥ ಕಣಿವೆಯಲ್ಲಿ ಅವನನ್ನು ದೇವರು ಸಮಾಧಿ ಮಾಡಿದರು. ಅವನ ಶವವನ್ನು ಅವನು ಮರಣ ಹೊಂದಿದ ನಂತರವಾಗಿ ಪಿಸ್ಕಾ ಬೆಟ್ಟದಲ್ಲಿ ನಮ್ಗೊತ್ತು, ಅದರ ವಿಷಯವೆಲ್ಲ ನಮ್ಗೊತ್ತು. ಅವನ ಮರಣ ಹೊಂದಿದ ನಂತರ ದೇವರೇ ಅವನ ಸಮಾಧಿ ಕಾರ್ಯಗಳನ್ನೆಲ್ಲ ಮಾಡಿದ್ರು. ಆದರೆ ಮುಂದಿನ ಜನರೇಷನ್ ಅಥವಾ ಮುಂದೆ ತನ್ನ ಸೇವೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಒಂದು ದೇವ ಮನುಷ್ಯನಾದಂಥ ಮೋಸೆಯ ನಂತರವಾಗಿ ದೇವರೊಂದು ವ್ಯಕ್ತಿಯನ್ನು ಕಂಡಿದ್ದ. ಪ್ರಿಯರೇ, ನಮ್ಮ ಸೇವೆ ನಮಗಿಂತಲೂ ಚೆನ್ನಾಗಿ ನಮ್ಮನ್ನು ಗೊತ್ತಿರುವ ಒಬ್ಬ ದೇವರಿದ್ದಾರೆ. ನಾವೆಲ್ಲಿ ಸೇವೆಯಲ್ಲಿ ಉಪಯೋಗಿಸಲ್ಪಡಬೇಕು, ನಾವು ಯಾವ ರೀತಿ ಕರ್ತನಿಗೋಸ್ಕರ ನಿಲ್ಲಬೇಕು, ನಮ್ಮ ಸೇವೆ ಏನು, ಪ್ರತಿಯೊಬ್ಬರ ಮೇಲಿರುವ ಕರ್ತನ ಚಿತ್ತ ಏನು, ಅದೆಲ್ಲ ದೇವರ ಪ್ಲ್ಯಾನಲ್ಲಿ ಸುಂದರವಾಗಿ ಕರ್ತನಿಟ್ಟಿದ್ದಾನೆ. ಅನೇಕ ಸಮಯಗಳಲ್ಲಿ ಅದರಲ್ಲಿ ನಾವು ಆಶೀರ್ವದಿಸಲ್ಪಡಬೇಕಾದ್ರೆ, ದೇವರು ನಮ್ಮನ್ನು ಕರೆದ ಕರೆಯಲ್ಲಿ ನಾವು ಆಶೀರ್ವದಿಸಲ್ಪಡಬೇಕಾದ್ರೆ ನಮ್ಮ ನಾಯಕರುಗಳ ಅಥವಾ ನಮ್ಮ ಮೇಲೆ ದೇವರು ಅಧಿಕಾರಿಯಾಗಿ ಇಟ್ಟಂಥ ನಾಯಕರುಗಳ ಒಂದು ಲೀಡರ್ಶಿಪ್ಪಿನ ಒಂದು ಅಸ್ತಾರ್ಪಣೆ ಬಹಳ ಪ್ರಾಧಾನ್ಯತೆ ಇದೆ ಅದಕ್ಕೆ ಪ್ರಿಯರೇ. ಯಾಕೆಂದರೆ ಈ ಯೆಹೋಶುವನಿಗೆ ಈ ಮೋಸೆಯ ನಂತರವಾಗಿ ನಮಗೊತ್ತು ಧರ್ಮೋಪದೇಶ ಕಾಂಡ ಪುಸ್ತಕ ಕೊನೆಯ ಅಧ್ಯಾಯ 34ನೇ ಅಧ್ಯಾಯಕ್ಕೆ ಬರುವಾಗ ಮೋಸೆ ಬರೆದು ನಿಲ್ಲಿಸಿದ ಕಡೆಯಿಂದ ಯೆಹೋಶುವನು ಎಂಬುದಾಗಿ ವೇದ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಧರ್ಮೋಪದೇಶ ಕಾಂಡ ಪುಸ್ತಕದ ಕೊನೆಯ ಅಧ್ಯಾಯವನ್ನು ಬರೆದಾತನು ಈ ಯೆಹೋಶುವನಾಗಿದ್ದಾನೆ. ಮೋಸೆಯ ನಂತರವಾಗಿ ಯೆಹೋಶುವನನ್ನು ಶಕ್ತವಾಗಿ ದೇವರು ಉಪಯೋಗಿಸಲಿಕ್ಕೆ ಇರುವಂಥ ಕಾರಣ ಹೊಂದಿದೆ ಪ್ರಿಯರೇ. ಅದರ 34ನೇ ಅಧ್ಯಾಯದ ಧರ್ಮೋಪದೇಶ ಕಾಂಡ ಪುಸ್ತಕ 34ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈ ಇಟ್ಟದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಎಷ್ಟು ದೇವರು ಮೋಸೆಗೆ ನಿನ್ನ ಕಾನಾನ್ ನೋಡಬಾರ್ದು ಎಂಬುದಾಗಿ ಎಲ್ಲ ಹೇಳಿದರೂ ಸಹ ನಾವಿವತ್ತೇನು ಗೊತ್ತಾ, ನಮಗೋಸ್ಕರ ಪ್ರಾರ್ಥನೆ ಮಾಡು. ಅನೇಕ ಸಮಯಗಳಲ್ಲಿ ನಮಗೆ ಲೀಡರ್ಶಿಪ್ ಕೆಳಗಡೆ ನಿಲ್ಲಲಿಕ್ಕೆ ಬೇಡ. ನಮಗೆ ಸೇವಕರುಗಳನ್ನು ಅಥವಾ ನಮ್ಮ ಮೇಲೆ ನಾಯಕರಾಗಿ ದೇವರಿಟ್ಟಿರುವವ್ರನ್ನ ಗೌರವಿಸಲಿಕ್ಕೆ ಬೇಡ. ನಮ್ಮ ಒಂದು ತಲೆಯಲ್ಲಿರುವಂಥ ಅಭಿಪ್ರಾಯ ಏನು ಗೊತ್ತಾ, ನಮಗೆ ಅವರಿಗಿಂತಲೂ ಗೊತ್ತು, ನಾವು ಜ್ಞಾನವಂತರು, ನಮಗೆ ಬುದ್ಧಿ ಇದೆ, ನಮಗೆ ತಿಳುವಳಿಕೆ ಇದೆ, ಎಜುಕೇಷನ್ ಇದೆ. ಆದರೆ ದೇವರ ಚಿತ್ತ ಏನು ಗೊತ್ತಾ, ಒಬ್ಬನನ್ನು ದೇವರು ನಾಯಕತ್ವ ಸ್ಥಾನದಲ್ಲಿ ನಿಲ್ಲಿಸುವಾಗ, ಅವನ ಮೇಲೆ ದೇವರ ಅಭಿಷೇಕ ಇಡುವಾಗ, ಅವನು ಎಷ್ಟೇ ನಾವು ವಿದ್ಯಾವಂತರಾಗಿರುವುದಾದರೂ, ಎಷ್ಟೇ ನಾವು ಶಕ್ತಿ ಉಳ್ಳವರು, ಪ್ರಬಲರು, ಏನೇ ಆಗಿರುವುದಾದರೂ, ಕರ್ತನ ಚಿತ್ತ ಏನು ಗೊತ್ತಾ, ನಮ್ಮನ್ನು ಕರ್ತನ ಉಪಯೋಗಿಸಬೇಕಾದ್ರೆ, ನಮ್ಮಲ್ಲಿ ಜ್ಞಾನವರ ಪ್ರಕಾಶವಾಗಬೇಕಾದ್ರೆ, ದೇವರಿಟ್ಟಿರುವ ಪರ್ಪಸ್ ಕಂಪ್ಲೀಟಾಗಿ ನಮ್ಮಲ್ಲಿ ಫುಲ್ಫಿಲ್ ಆಗಬೇಕಾದ್ರೆ ನಮ್ಮ ನಾಯಕರುಗಳು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇಲ್ಲಿ 34ನೇ ಅಧ್ಯಾಯದ 8ನೇ ವಾಕ್ಯ ಧರ್ಮೋಪದೇಶ ಕಾಂಡ ಪುಸ್ತಕ ಹೇಳುವಂಥದ್ದು ಅದೇ. ಮೋಶೆ ತನ್ನ ಮರಣದ ಮುಂಚಿತವಾಗಿ ದೇವರು ನೇಮಿಸಿದ ಮುಂದಿನ ಒಂದು ನಾಯಕನಿಗಾಗಿ ಮೋಸೆ ಏನು ಮಾಡಿದ, ಅಸ್ತಾರ್ಪಣೆ ಮಾಡಿ ಅಥವಾ ಅವನ ಮೇಲೆ ಕೈ ಇಟ್ಟು ಮೋಸೆ ಪ್ರಾರ್ಥಿಸಿದ.
ಅದರ ಕಾರಣದಿಂದಾಗಿ ಮುಂದಿನ ಒಂದು ತಲೆಮಾರನ್ನು ಕಾನಾನ್ ದೇಶದ ಕಡೆಗೆ ನಡೆಸಲಿಕ್ಕೆ ಅಥವಾ ಒಂದು ದೊಡ್ಡ ಟಾಸ್ಕನ್ನು ತೆಗೆದುಕೊಳ್ಳಿಕ್ಕೆ ಯೆಹೋಶುವನಿಗೆ ಅಂಥ ಜ್ಞಾನ ಏನೂ ಇಲ್ಲ ರೀ. ಮೋಸೆಯಲ್ಲಿದ್ದ ಅಭಿಷೇಕವನ್ನು ನೋಡಿ ನೋಡಿ ಬೆಳೆದ ಈ ಯೆಹೋಶುವನಿಗೆ ಅವನು ಎಷ್ಟೇ ಭಯಭಕ್ತಿ ಉಳ್ಳವನಾದರೂ, ಪ್ರಾರ್ಥಿಸುವವನಾದರೂ, ದೇವವಾಕ್ಯ ಗೊತ್ತಿರುವವನಾದರೂ ಏನೇ ಆಗಿರಲಿ, ಕರ್ತನ ಚಿತ್ತ ಏನು ಗೊತ್ತಾ, ಅವನಿಗಿಂತ ಮುಂಚಿತವಾಗಿ ಲೀಡರ್ಶಿಪ್ಪಲ್ಲಿದ್ದ, ನಾಯಕತ್ವದಲ್ಲಿದ್ದ ಮೋಸೆಯ ಒಂದು ಅಸ್ತಾರ್ಪಣೆ ಅಥವಾ ಒಂದು ಪ್ರಾರ್ಥನೆ ಯೆಹೋಶುವನಿಗೆ ಅಗತ್ಯವಿತ್ತು. ಇವತ್ತು ನನ್ನನ್ನು ಕೇಳುವ ಪ್ರತಿಯೊಬ್ಬರೊಟ್ಟಿಗೆ ನಾನು ಹೇಳುವ ಕಾರ್ಯ, ನಿಮ್ಮ ನಾಯಕನು ಯಾರೇ ಆಗಿರಲಿ, ನಿಮ್ಮನ್ನು ನಡೆಸುವಂಥ ಪಾಲಕನು ಯಾರೇ ಆಗಿರಲಿ, ನಿಮಗೆ ಲೀಡರ್ಶಿಪ್ ಕೊಡುವಂಥವನು ಯಾರೇ ಆಗಿರಲಿ, ಅವರು ಒಂದು ವೇಳೆ ಅಪ್ ಟು ಮಾರ್ಕ್ ಅವರು ಇಲ್ಲದೇ ಇರ್ಬೋದು, ಆದರೆ ಅದೆಲ್ಲ ನೋಡುವ ಆತನು ಕರ್ತನು. ಪ್ರಿಯರೇ, ನಿಮ್ಮ ನಾಯಕತ್ವ, ನಿಮ್ಮ ಲೀಡರ್ನ ಒಂದು ಅಸ್ತಾರ್ಪಣೆ ನಿಮಗೆ ಬಹಳ ಪ್ರಾಧಾನ್ಯ. ನಿಮ್ಮ ಮುಂದೆ ಇರುವಂಥ ದಾರಿ ಸುಲಭವಾಗಬೇಕಾ, ದೇವರು ಕೊಟ್ಟ ಟಾಸ್ಕ್ ಅಥವಾ ಆ ಕೆಲಸವನ್ನು ಸುಲಭವಾಗಿ ಮಾಡಬೇಕಾ, ನಿಮಗೆ ಎಷ್ಟು ಕಠಿಣವಾದ ವಿಷಯಗಳಲ್ಲಿ ಹೋಗುವಾಗ ಎರಿಕೋ ನಿಮ್ಮ ಮುಂದೆ ತೆರೆಯಲ್ಪಡಬೇಕಾ, ಯೋರ್ದಾನ್ ನಿಮ್ಮ ಮುಂದೆ ವಿಭಾಗವಾಗಬೇಕಾ, ಎರಿಕೋ ಕುಸ್ತೋಗ್ಬೇಕಾ, ಎಲ್ಲ ಕಾರ್ಯಗಳು ಎರಿಕೋ ಎಂಬುದಾಗಿ ಹೇಳುವಾಗ ಅಂಥ ವಿಷಯಗಳೆಲ್ಲ ನಿಮ್ಮ ಮುಂದೆ ನೆಲಸಮವಾಗಬೇಕಾದ್ರೆ ದೇವರ ಆಶೀರ್ವಾದ ಎಷ್ಟು ಪ್ರಾಧಾನ್ಯವು, ದೇವರ ನಡೆಸುವಿಕೆ ಎಷ್ಟು ಪ್ರಾಧಾನ್ಯವು, ಅಷ್ಟೇ ಪ್ರಾಧಾನ್ಯ ನಿಮ್ಮ ನಾಯಕನ ಅಸ್ತಾರ್ಪಣೆ. ಈ ದಿನಗಳಲ್ಲಿ ನಾಯಕರುಗಳು ಏನೇ ಆಗಿರಲಿ, ಅವರು ತೊದಲರಾಗಿರಲಿ, ಅವರು ಬುದ್ಧಿ ಇಲ್ಲದವರಾಗಿರಲಿ, ಎಂಥದೇ ಆಗಿರಲಿ, ಅವರಿಗೆ ನೀವು ನೋಡುವಂಥ ಯಾವ ನ್ಯೂನತೆ ಅವರಾಗಿದ್ರೂ ಪರವಾಗಿಲ್ಲ, ನೀವು ಅವರಿಗೆ ವಿಧೇಯರಾಗುವಂಥದ್ದನ್ನು ದೇವರು ಬಹಳ ಪ್ರಾಧಾನ್ಯವಾಗಿ ಪರಿಗಣಿಸಿ ದೇವರದನ್ನು ಕನ್ಸಿಡರ್ ಮಾಡುವಂಥ ದೇವರಾಗಿದ್ದಾನೆ. ಮುಂದೆ ಯೆಹೋಶುವನ ವಿಷಯದಲ್ಲಿ ನೋಡಬೇಕಾದ್ರೆ ದೊಡ್ಡ ಕಠಿಣವಾದ ಕೆಲಸವನ್ನು ಆತನು ಮಾಡಿದ. ಇಸ್ರಾಯೇಲರಿಗೆ ಜಾಗವನ್ನು ಅಥವಾ ಗೋತ್ರಗಳಿಗೆ ಅವರ ಸ್ವಾಸ್ಥ್ಯವನ್ನು ವಿಭಾಗಿಸುವಂಥದ್ದು ಅಷ್ಟು ಸುಲಭವಾದ ಕೆಲಸವಲ್ಲ ಪ್ರಿಯರೇ. ಅಂಥ ಟಾಸ್ಕ್ಗಳನ್ನು, ಅಂಥ ಕಠಿಣವಾದ ಕೆಲಸಗಳನ್ನು ಯೆಹೋಶುವನ ಕೈಯಲ್ಲಿ ದೇವರು ಮಾಡಿಸಿದ್ರು. ಯಾಕೊತ್ತಾ, ಈ ಕೆಲಸಗಳೆಲ್ಲ ಮಾಡಬೇಕಾದ್ರೆ ಅವನಿಗೆ ಜ್ಞಾನ ಬೇಕು, ದೇವರಿಗೆ ಚೆನ್ನಾಗಿ ಗೊತ್ತದು. ಆದ್ದರಿಂದ ಜ್ಞಾನ ಎಲ್ಲಿಂದ ಬಂತವನಿಗೆ, ದೇವರು ಕೊಟ್ಟಿರುವುದಾದ್ರೂ ಸಹ ದೇವರು ಎಲ್ಲಿ ಕೊಟ್ಟರು ಗೊತ್ತಾ, ಲೀಡರ್ಶಿಪ್ ಕೆಳಗಡೆ ಯಾವಾಗ ಅವನು ಸಬ್ಮಿಸಿವ್ ಆಗಲಿಕ್ಕೆ ತಯಾರಾದ್ನೋ, ತನ್ನ ನಾಯಕ ಯಾವಾಗ ಅವನ ಮೇಲೆ ಆಸ್ತಾರ್ಪಣೆ ಮಾಡಿ ಕೈಯಿಟ್ಟು ಪ್ರಾರ್ಥಿಸಿದನೋ, ಅದು ಬಹಳ ಪ್ರಾಧಾನ್ಯ. ಅಪೋಸ್ತಲ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಸೇವೆಗೋಸ್ಕರ ಇಳಿಯಲ್ಪಟ್ಟಂತ ಅಪೋಸ್ತಲರು ಅವರು ಉಪವಾಸ ಮಾಡಿ ನಾಯಕರುಗಳ ಅಸ್ತಾರ್ಪಣೆಯೊಂದಿಗೆ ಅವರು ಹೊರಡ್ತಾ ಇದ್ದಾರೆ. ಈ ದಿನಗಳಲ್ಲಿ ಲೀಡರ್ಶಿಪ್ಗೆ ಸಬ್ಮಿಸಿವ್ ಆಗಿರೋಣ. ನಮ್ಮ ಆಶೀರ್ವಾದ ಅನೇಕ ಸಮಯಗಳಲ್ಲಿ ನಮ್ಮ ಸಬ್ಮಿಸಿವ್ನೆಸ್, ನಮ್ಮ ನಾಯಕನಿಗೆ ನಾವು ಸಮರ್ಪಿಸಿಕೊಡುವಾಗ ಅಥವಾ ಆತನ ಕೈ ಕೆಳಗಡೆ ನಾವು ವಿಧೇಯರಾಗಿ ಅಥವಾ ಆತನ ಅಸ್ತಾರ್ಪಣೆ ಆಶೀರ್ವಾದದೊಂದಿಗೆ ನಾವು ಕಾರ್ಯಗಳು ಮಾಡುವಾಗ ಅವರ ಆಶೀರ್ವಾದವು, ದೇವರ ಆಶೀರ್ವಾದವು ನಮ್ಮ ಮೇಲೆ ಬರ್ತದೆ. ನಾವು ಮಾಡುವ ಕೆಲಸಗಳೆಲ್ಲ ಸುಲಭವಾಗಿ ಮಾರ್ಪಡ್ತದೆ. ದೇವರ ಆಶೀರ್ವದಿಸಲಿ. ಈ ದಿನಗಳಲ್ಲಿ ನಾಯಕತ್ವದ ಕೆಳಗಡೆ, ಆ ಅಧಿಕಾರದ ಕೆಳಗಡೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ, ಅವರಿಗೆ ಸಬ್ಮಿಸಿವ್ ಆಗಿರ್ರಿ. ನಿಮ್ಮ ಆಶೀರ್ವಾದ ಅದರಲ್ಲಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.